ನಮಸ್ಕಾರ. ಗಾಯತ್ರಿ ಮಂತ್ರ ಅಂತ ತಕ್ಷಣ ಆ 24 ಅಕ್ಷರಗಳ ರೂಪ ಇದೆಯಲ್ಲ, ಅದು ನಮ್ಮೆಲ್ಲರ ಮನಸ್ಸಿಗೆ ಬರುತ್ತೆ. ಹೌದು, ಖಂಡಿತ. ಆದರೆ ಆ ಒಂದು ಮಂತ್ರದ ಆಚೆಗೂ ಗಾಯತ್ರಿಗೆ ಬೇರೆ ಬೇರೆ ಶಕ್ತಿಯುತ ರೂಪಗಳಿವೆ ಅನ್ನೋದು ಅಂದ್ರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತೇ ಇರಲ್ಲ. ನಿಜ. ಇವತ್ತು ನಾವು ಮಾತಾಡಕ್ಕೆ ಗಾಯತ್ರಿ ಚೈತನ್ಯದಿಂದ ಕೆಲವು ಆಯ್ದ ಭಾಗಗಳು ಸಿಕ್ಕಿವೆ. ಇದರಲ್ಲಿ 3 ತುಂಬಾನೇ ಮುಖ್ಯವಾದ ಮತ್ತೆ ಕುತೂಹಲಕಾರಿಯಾದ ಗಾಯತ್ರಿ ಮಂತ್ರಗಳ ಬಗ್ಗೆ ವಿವರಣೆ ಇದೆ. ಸೊ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಆ 3 ಮಂತ್ರಗಳು ಅಂದ್ರೆ ಏನು, ಅವುಗಳ ರಚನೆ ಹೇಗಿದೆ, ಮತ್ತೆ ಅವುಗಳಿಂದ ಏನು ಪ್ರಯೋಜನ ಅಂತ ಆಳವಾಗಿ ನೋಡೋಣ. ಖಂಡಿತ. ನೀವು ಹೇಳಿದ್ದು ತುಂಬಾನೇ ಸರಿ. ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಒಂದು ಶ್ಲೋಕಕ್ಕೆ ಸೀಮಿತವಾಗಿಲ್ಲ. ಅದೊಂದು ವಿಶಾಲವಾದ ಆಧ್ಯಾತ್ಮಿಕ ತತ್ವ. ತತ್ವ ಅಂತಾನೆ ಹೇಳ್ಬೋದು. ಹೌದು. ವೇದಗಳಲ್ಲಿ, ತಂತ್ರಶಾಸ್ತ್ರದಲ್ಲಿ ಅದರ ಬೇರೆ ಬೇರೆ ಆಯಾಮಗಳನ್ನ ನಾವು ನೋಡಬಹುದು. ಗಾಯತ್ರಿ ಅನ್ನೋದು ಬರೀ ಬಾಯ್ಪಾಠ ಮಾಡೋ ಮಂತ್ರ ಅಲ್ಲ, ಅದೊಂದು ಪ್ರಜ್ಞೆಯ ಸ್ಥಿತಿ, ಒಂದು ಶಕ್ತಿ. ನಮ್ಮ ಮುಂದಿರೋ ಈ ಮಾಹಿತಿ ಆ ವಿಶಾಲವಾದ ತತ್ವದ ಕೆಲವು ಮುಖಗಳನ್ನ ನಮಗೆ ಪರಿಚಯಿಸುತ್ತೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ಶತಾಕ್ಷರಿ ಗಾಯತ್ರಿ ಹೆಸರಲ್ಲೇ ಇದೆ ಅಲ್ವಾ? ಶತ ಅಕ್ಷರಿ ಅಂದ್ರೆ 100 ಅಕ್ಷರಗಳು. ಕರೆಕ್ಟ್, 100 ಅಕ್ಷರಗಳು. ಇದು ಒಂದೇ ಮಂತ್ರ ಅಲ್ಲ, ಬದಲಿಗೆ 3 ತುಂಬಾನೇ ಪ್ರಸಿದ್ಧವಾದ ಮಂತ್ರಗಳ ಒಂದು ಸಂಯೋಜನೆ ಅನ್ನೋದು ಬಹಳ ಸ್ವಾರಸ್ಯಕರವಾಗಿದೆ. ಆ 3 ಮಂತ್ರಗಳು ಯಾವುವು? ಇದೊಂದು ಅದ್ಭುತವಾದ ಸಂಯೋಜನೆ. ಇದರಲ್ಲಿ ಮೊದಲನೆಯದು ನಮ್ಗೆಲ್ಲ ಗೊತ್ತಿರೋ ವಿಷ್ಣುವಿಗೆ ಸಮರ್ಪಿತವಾದ 24 ಅಕ್ಷರಗಳ ಗಾಯತ್ರಿ ಮಂತ್ರ. ಇದು ಗಾಯತ್ರಿ ಛಂದಸ್ಸಿನಲ್ಲಿದೆ. ಸರಿ. ಎರಡನೆಯದು ದುರ್ಗೆಯ ಶಕ್ತಿಯನ್ನು ಸ್ತುತಿಸುವ 44 ಅಕ್ಷರಗಳ ದುರ್ಗಾ ಮಂತ್ರ. ಇದು ತ್ರಿಷ್ಟುಪ್ ಛಂದಸ್ಸಿನಲ್ಲಿದೆ. 44 ಅಕ್ಷರಗಳು. ಹೌದು. ಮತ್ತು ಮೂರನೆಯದು ಶಿವನಿಗೆ ಸಮರ್ಪಿತವಾದ 32 ಅಕ್ಷರಗಳ ಮಹಾಮೃತ್ಯುಂಜಯ ಮಂತ್ರ. ಇದು ಅನುಷ್ಟುಪ್ ಛಂದಸ್ಸಿನಲ್ಲಿದೆ. ಓಹೋ, ಹಾಗಾದ್ರೆ 24 + 44 + 32 ಕರೆಕ್ಟ್, ಒಟ್ಟು 100 ಅಕ್ಷರಗಳು. ಇದಕ್ಕೆ ಶತಾಕ್ಷರಿ ಗಾಯತ್ರಿ ಅಂತ ಹೆಸರು ಬಂದಿರೋದು. ನಿಖರವಾಗಿ. ವಿಷ್ಣು, ದುರ್ಗಾ, ಶಿವ ಅಂದ್ರೆ ಸೃಷ್ಟಿ ಸ್ಥಿತಿ ಲಯದ 3 ಪ್ರಮುಖ ಶಕ್ತಿಗಳು. ಈ 3 ದೇವತೆಗಳನ್ನು ಒಂದೇ ಮಂತ್ರದಲ್ಲಿ ತಂದಿರೋದ್ರ ಹಿಂದೆ ಏನಾದ್ರೂ ವಿಶೇಷ ಉದ್ದೇಶ ಇದೆಯಾ? ಖಂಡಿತಲಿದೆ. ಇಲ್ಲಿ ಕೇವಲ ದೇವತೆಗಳ ಸಮಾಗಮ ಅಷ್ಟೇ ಅಲ್ಲ, ಅದರ ಹಿಂದಿರೋ ತತ್ವವನ್ನ ನಾವು ಗಮನಿಸಬೇಕು. ವಿಷ್ಣು ಪಾಲಕ, ದುರ್ಗೆ ದುಷ್ಟ ಶಕ್ತಿಗಳನ್ನ ನಾಶ ಮಾಡೋವಳು, ಮತ್ತು ಶಿವ ಅವನು ಪರಿವರ್ತನೆಯ ಸಂಕೇತ, ಮೃತ್ಯುವನ್ನು ಗೆಲ್ಲುವವನು. ಸರಿ. ಸೊ ಜೀವನದ ಎಲ್ಲಾ ಆಯಾಮಗಳನ್ನ ಅಂದ್ರೆ ಪಾಲನೆ, ರಕ್ಷಣೆ ಮತ್ತು ಪರಿವರ್ತನೆ ಒಂದೇ ಪ್ರಾರ್ಥನೆಯಲ್ಲಿ ತರೋದು ಇದರ ಉದ್ದೇಶ. ಇದು ಜೀವನದ ಒಂದು ಪರಿಪೂರ್ಣ ದೃಷ್ಟಿಕೋನವನ್ನ ಕೊಡುತ್ತೆ. ಈ ಮಂತ್ರಗಳ ಮೂಲ ಮತ್ತು ಋಷಿಗಳ ಬಗ್ಗೆನೂ ಮಾಹಿತಿ ಇದೆಯಲ್ವೇ? ವಿಶ್ವಾಮಿತ್ರ, ಕಶ್ಯಪ, ವಸಿಷ್ಠ ಇವರೆಲ್ಲ ಮಹಾನ್ ಋಷಿಗಳು. ಹೌದು. ಈ 3 ದರ್ಶನಗಳನ್ನು ಒಂದೇ ಮಂತ್ರದಲ್ಲಿ ತಂದಿರೋದ್ ಹಿಂದೆ ಕೇವಲ ದೇವತೆಗಳನ್ನಷ್ಟೇ ಅಲ್ಲ, ಅವರ ಜನನ ಪರಂಪರೆಯನ್ನು ಒಂದುಗೂಡಿಸೋ ಉದ್ದೇಶ ಇತ್ತಾ? ತುಂಬಾನೇ ಒಳ್ಳೆ ಪ್ರಶ್ನೆ. ಖಂಡಿತವಾಗಿಯೂ ಆ ಉದ್ದೇಶ ಇದೆ. ಈ 3 ಮಂತ್ರಗಳು ಋಗ್ವೇದದಿಂದ ಬಂದಿರೋದು. 3 ಋಗ್ವೇದದಿಂದಲೇ ಬಂದಿರೋದಾ? ಹೌದು. ಗಾಯತ್ರಿ ಮಂತ್ರದ ದ್ರಷ್ಟಾರರು ವಿಶ್ವಾಮಿತ್ರರು, ದುರ್ಗಾ ಮಂತ್ರವನ್ನು ಕಶ್ಯಪ ಬ್ರಹ್ಮ ಋಷಿಗಳು ದರ್ಶಿಸಿದರೆ, ಮಹಾಮೃತ್ಯುಂಜಯ ಮಂತ್ರದ ಋಷಿ ವಸಿಷ್ಠರು ಜ್ಞಾನದಿಂದ ಮತ್ತು ಕಶ್ಯಪರು ಸೃಷ್ಟಿ ತತ್ವದ ಜ್ಞಾನದಿಂದ ಪ್ರಸಿದ್ಧರು. ಈ 3 ಮಹಾನ್ ಋಷಿಗಳ ಜ್ಞಾನದ ಸಾರ ಒಂದೆಡೆ ಸೇರಿದಾಗ ಆ ಮಂತ್ರದ ಶಕ್ತಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಬಹುದು ಅಂತ ಊಹಿಸಬಹುದು. ನೀವು ಮುಂಚೆ ಛಂದಸ್ಸಿನ ಬಗ್ಗೆ ಹೇಳಿದ್ರಿ, ಗಾಯತ್ರಿ, ತ್ರಿಷ್ಟುಪ್, ಅನುಷ್ಟುಪ್ ಅಂತ. ಈಗ ಸಾಮಾನ್ಯ ಕೇಳುಗರಿಗೆ ಈ ಛಂದಸ್ಸು ಅಂದ್ರೆ ಏನು, ಯಾಕೆ ಬೇರೆ ಬೇರೆ ಛಂದಸ್ಸುಗಳನ್ನು ಬಳಸಿದ್ದಾರೆ ಅಂತ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಛಂದಸ್ಸುಗಳೆಂದರೆ ಹೇಗೆ ಹೇಳೋದು, ಸಂಗೀತದಲ್ಲಿ ಬೇರೆ ಬೇರೆ ರಾಗಗಳಿದ್ದ ಹಾಗೆ. ಓಕೆ, ರಾಗಗಳ ತರಾನಾ? ಹೌದು. ಪ್ರತಿಯೊಂದು ಛಂದಸ್ಸಿಗೂ ತನ್ನದೇ ಆದ ಲಯ, ಗತಿ ಮತ್ತು ಭಾವ ಇರುತ್ತೆ. ಗಾಯತ್ರಿ ಛಂದಸ್ಸು 24 ಅಕ್ಷರಗಳಿಂದ ಕೂಡಿದ್ದು ಜ್ಞಾನ ಮತ್ತು ಪ್ರಚೋದನೆಗೆ ಹೆಸರಾಗಿದ್ರೆ, 44 ಅಕ್ಷರಗಳ ತ್ರಿಷ್ಟುಪ್ ಛಂದಸ್ಸು ಹೆಚ್ಚು ಶಕ್ತಿಶಾಲಿ. ವೀರರಸದ ತರ. ಕರೆಕ್ಟ್, ವೀರರಸದ ಲಯವನ್ನು ಹೊಂದಿದೆ. ದುರ್ಗೆಯ ಶಕ್ತಿಯನ್ನು ವರ್ಣಿಸಲು ಇದು ಸೂಕ್ತ. ಇನ್ನು 32 ಅಕ್ಷರಗಳ ಅನುಷ್ಟುಪ್ ಛಂದಸ್ಸು ಪ್ರಾರ್ಥನೆ ಮತ್ತು ಕಥನಕ್ಕೆ ಹೆಚ್ಚು ಬಳಕೆಯಾಗುತ್ತೆ. ಸರಿ, ಹಾಗಾದ್ರೆ ಈ ಶತಾಕ್ಷರಿ ಗಾಯತ್ರಿಯನ್ನು ಸಾಮಾನ್ಯವಾಗಿ ಯಾವಾಗ ಎಲ್ಲಿ ಬಳಸ್ತಾರೆ? ಇದರ ಪ್ರಯೋಜನಗಳೇನು? ಇದರ ಗಾಂಭೀರ್ಯ ಮತ್ತು ಶಕ್ತಿಯಿಂದಾಗಿ ಇದನ್ನ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಯಜ್ಞಗಳಲ್ಲಿ, ವಿಶೇಷ ಅನುಷ್ಠಾನಗಳಲ್ಲಿ ಜಪಿಸಲಾಗುತ್ತೆ. ಓಹೋ.
ಅಷ್ಟೇ ಅಲ್ಲ, ದೈನಂದಿನ ಪೂಜಾ ವಿಧಿಗಳಲ್ಲಿ ಶಂಖ ಮತ್ತು ನೀರನ್ನ ಶುದ್ಧೀಕರಿಸೋಕೆ ಕೂಡ ಇದನ್ನ ಬಳಸೋ ಸಂಪ್ರದಾಯ ಇದೆ. ನಮ್ಮ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರೋ ಹಾಗೆ ಒಂದು ನಂಬಿಕೆ ಪ್ರಕಾರ ಒಂದು ನಿರ್ದಿಷ್ಟ ಅವಧಿಯವರೆಗೆ ಪ್ರತಿದಿನವೂ 10 ಬಾರಿ ಈ ಶತಾಕ್ಷರಿ ಗಾಯತ್ರಿಯನ್ನ ಜಪಿಸಿದ್ರೆ ಸಾಧಕನಿಗೆ ಬ್ರಹ್ಮಜ್ಞಾನ ಸಿದ್ಧಿಸುತ್ತೆ ಅಂತ. ಬ್ರಹ್ಮಜ್ಞಾನವೇ ಸಿದ್ಧಿಸುತ್ತೆ ಅಂತನಾ? ಹೌದು ಅಂತ ಹೇಳಲಾಗಿದೆ. ಹಾಗಾದ್ರೆ ಶತಾಕ್ಷರಿ ಗಾಯತ್ರಿ ಮಂತ್ರಗಳು ಒಂದು ಮಹಾ ಸಂಯೋಜನೆಯಾದ್ರೆ ಎಲ್ಲಾ ಮಂತ್ರಗಳಿಗಿಂತಲೂ ಮೂಲಭೂತವಾದ, ನಾವು ಹುಟ್ಟಿದಾಗಿನಿಂದಲೂ ನಮ್ಮ ಜೊತೆಗಿರುವ ಒಂದು ಮಂತ್ರ ಇದೆ ಅಂದ್ರ ಅದೇ ನಮ್ಮ ಮುಂದಿನ ಚರ್ಚೆಯ ವಿಷಯ, ಹಂಸ ಗಾಯತ್ರಿ. ಇದನ್ನ ಅಜಪ ಗಾಯತ್ರಿ ಅಂತಾನೂ ಕರೀತಾರೆ. ಅಂದ್ರೆ ಜಪಿಸದೆ ನಡೆಯುವ ಜಪ ಇದು ಹೇಗೆ ಸಾಧ್ಯ? ಅಜಪ ಜಪ ಅನ್ನೋದು ಯೋಗ ಮತ್ತು ತಂತ್ರಶಾಸ್ತ್ರದ ಒಂದು ತುಂಬಾನೇ ಆಳವಾದ ಪರಿಕಲ್ಪನೆ. ಇದು ನಮ್ಮ ಉಸಿರಾಟದ ಜೊತೆ ಸಹಜವಾಗಿ ನಿರಂತರವಾಗಿ ನಡೆಯುವ ಮಂತ್ರ. ಓಕೆ. ನಾವು ಪ್ರಜ್ಞಾಪೂರ್ವಕವಾಗಿ ರಾಮಕೃಷ್ಣ ಅಂತ ಜಪ ಮಾಡದೇ ಇದ್ರೂ ನಮ್ಮಮ್ಮ ಜೀವ ಇದೆಯಲ್ಲ, ಅದು ಪ್ರತಿ ಕ್ಷಣವೂ ಈ ಮಂತ್ರವನ್ನು ಜಪಿಸ್ತಿರುತ್ತೆ. ನಮ್ಮ ಮೂಲದಲ್ಲಿ ಹೇಳಿರೋ ಹಾಗೆ ಒಬ್ಬ ಮನುಷ್ಯ ದಿನಕ್ಕೆ ಸುಮಾರು 21,600 ಬಾರಿ ಉಸಿರಾಡ್ತಾನೆ. ಹೌದು, ಸುಮಾರು ಅಷ್ಟು ಸಲನೂ ಈ ಜಪ ನಡೀತಾನೆ ಇರುತ್ತಾ? ಇದರ ಪ್ರಕ್ರಿಯೆ ಹೇಗೆ? ಹೌದು. ನಾವು ಉಸಿರನ್ನ ಒಳಗೆ ತಗೊಂಡಾಗ ಸೋ ಅನ್ನೋ ಧ್ವನಿ, ಸೋ, ಮತ್ತು ಉಸಿರನ್ನ ಹೊರಗೆ ಬಿಟ್ಟಾಗ ಹಂ ಅನ್ನೋ ಧ್ವನಿ ತಾನಾಗಿಯೇ ತುಂಬಾನೇ ಸೂಕ್ಷ್ಮವಾಗಿ ಉತ್ಪತ್ತಿಯಾಗುತ್ತೆ. ಸೋ ಹಂ. ಇದೇ ಸೋಹಂ. ಸಹ ಅಹಂ ಅಂದ್ರೆ ಅವನೇ ನಾನು ಅಥವಾ ಆ ಪರಮಾತ್ಮನೇ ನಾನು ಅನ್ನೋ ಅದ್ವೈತ ತತ್ವವನ್ನು ಇದು ಪ್ರತಿಧ್ವನಿಸುತ್ತೆ. ಹೀಗೆ ನಮ್ಮ ಪ್ರತಿ ಉಸಿರಿನಲ್ಲೂ ನಾವು ಎಚ್ಚರ ಇರಲಿ ನಿದ್ದೆಯಲ್ಲಿರಲಿ ಈ ಜಪ ನಡೀತಾನೇ ಇರುತ್ತೆ. ಒಂದ್ ನಿಮಿಷ, ನಮ್ಮ ಅರಿವಿಲ್ಲದೆ ಜಪ ನಡೆಯುತ್ತೆ ಅನ್ನೋದು ಕೇಳಲಿಕ್ಕೆ ಚೆನ್ನಾಗಿದೆ. ಆದರೆ ನಮ್ಮ ಗಮನವೇ ಇಲ್ದಿದ್ರೆ ಅದರಿಂದ ಏನಾದರೂ ಪ್ರಯೋಜನವಿದೆಯಾ? ಅಥವಾ ಅದರ ಬಗ್ಗೆ ನಾವು ಜಾಗೃತರಾದಾಗ ಮಾತ್ರವೇ ಅದರ ಶಕ್ತಿ ನಮಗೆ ಸಿಗೋದು? ಇಲ್ಲಿಂದಲೇ ಸಾಧನೆ ಶುರುವಾಗೋದು. ಆ ಸಹಜ ಕ್ರಿಯೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದೇ ಸಾಧನೆ. ಓಹೋ, ಹಾಗೆ? ಅದು ನಮ್ಮ ಅರಿವಿಲ್ಲದೆ ನಡೆದಾಗ ಅದು ಕೇವಲ ಒಂದು ಶಾರೀರಿಕ ಕ್ರಿಯೆ. ಆದ್ರೆ ಯಾವಾಗ ನಾವು ನಮ್ಮ ಉಸಿರಿನ ಸೋ ಹಂ ಲಯದ ಮೇಲೆ ಪ್ರಜ್ಞಾಪೂರ್ವಕವಾಗಿ ಗಮನ ಇಡಲು ಶುರು ಮಾಡ್ತೀವೋ ಆಗ ಅದು ಜಪವಾಗತ್ತೆ, ಧ್ಯಾನವಾಗತ್ತೆ. ಇದು ಆಕ್ಚುಲಿ ಆಧುನಿಕ ಮೈಂಡ್ಫುಲ್ನೆಸ್ ಪದ್ಧತಿಗಳ ಮೂಲ ಅಂತಾನೆ ಹೇಳ್ಬೋದು. ಇವತ್ತು ನಾವು ಆಪ್ ಬಳಸಿ ಉಸಿರಾಟದ ಮೇಲೆ ಗಮನ ಕೊಡಿ ಅಂತ ಕಲಿತೇವೆ. ಹೌದು ಹೌದು. ಆದ್ರೆ ನಮ್ಮ ಪರಂಪರೆಯಲ್ಲಿ ಸಾವಿರಾರು ವರ್ಷಗಳಿಂದ ನಮ್ಮ ಉಸಿರೇ ಒಂದು ಮಂತ್ರ, ಒಂದು ಧ್ಯಾನ ಎಂದು ಹೇಳಲಾಗಿದೆ. ಇಲ್ಲಿ ಹಂಸ ಅನ್ನೋ ಪದಕ್ಕೆ ಕೇವಲ ಪಕ್ಷಿ ಅನ್ನೋ ಅರ್ಥ ಮಾತ್ರ ಇದೆಯಾ ಅಥವಾ ಬೇರೆ ಆಳವಾದ ಅರ್ಥಗಳು ಇವೆಯಾ? ಓ, ಖಂಡಿತ ಇವೆ. ಒಂದ್ ನಿಮಿಷ. ಹಂಸ ಅಂದ್ರೆ ಶಿವ, ವಿಷ್ಣು, ಸೂರ್ಯ ಎಲ್ಲವೂ ಹೌದಾ? ಸಾಮಾನ್ಯವಾಗಿ ನಾವು ಹಂಸ ಅಂದ್ರೆ ಬ್ರಹ್ಮನ ವಾಹನ ಅಂತ ಅಷ್ಟೇ ಅನ್ಕೊಂಡಿರ್ತೀವಿ. ಹೌದು, ಇಲ್ಲಿ ವಿಷಯ ಇನ್ನಷ್ಟು ಆಳವಾಗುತ್ತೆ. ಹಂಸ ಪದಕ್ಕೆ ಆಧ್ಯಾತ್ಮಿಕವಾಗಿ ಅನೇಕ ಅರ್ಥಗಳಿವೆ. ಹಂಸ ಅಂದ್ರೆ ಆತ್ಮ ಅಥವಾ ಜೀವಾತ್ಮ, ಜ್ಞಾನಿಗಳ ಸಮೂಹ, ಅಜ್ಞಾನ ಅಥವಾ ಅವಿದ್ಯೆಯನ್ನು ನಾಶ ಮಾಡುವನು. ಅಷ್ಟೇ ಅಲ್ಲ, ಶಿವ, ವಿಷ್ಣು, ಸೂರ್ಯ ಮತ್ತು ಪರಮೇಶ್ವರನಿಗೂ ಹಂಸ ಅನ್ನೋ ಹೆಸರಿದೆ. ಓ, ಇನ್ನೊಂದು ಸುಂದರವಾದ ವ್ಯಾಖ್ಯಾನದ ಪ್ರಕಾರ ಹಂ ಅಂದ್ರೆ ಪುರುಷ ಅಥವಾ ಶಿವತತ್ವ ಮತ್ತು ಸಾ ಅಂದ್ರೆ ಪ್ರಕೃತಿ ಅಥವಾ ಶಕ್ತಿತತ್ವ. ಇವೆರಡರ ಐಕ್ಯವೇ ಹಂಸ. ಹಾಗಾದರೆ ಈ ಹಂಸ ಗಾಯತ್ರಿಗೆ ಒಂದು ನಿರ್ದಿಷ್ಟ ಮಂತ್ರದ ರೂಪ ಕೂಡ ಇದೆಯಾ? ಖಂಡಿತ. ಇದರ ಮಂತ್ರ ಹೀಗಿದೆ: ಓಂ ಹಂಸ ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ಓಕೆ. ಇದರರ್ಥ ನಾವು ಹಂಸನ ಹಂಸತತ್ವವನ್ನು ಅರಿಯುವಂತಾಗಲಿ, ಆ ಪರಮಹಂಸನನ್ನು ಧ್ಯಾನಿಸುತ್ತೇವೆ, ಆ ಹಂಸನು ನಮ್ಮನ್ನು ಜ್ಞಾನದತ್ತ ಪ್ರಚೋದಿಸಲಿ. ಇದರ ರಚನೆಯೇ ವಿಶಿಷ್ಟ, ಗೊತ್ತಾ? ಹೇಗೆ? ಇದಕ್ಕೆ ಹಂಸನೇ ಋಷಿ, ಗಾಯತ್ರಿಯೇ ಛಂದಸ್ಸು ಮತ್ತು ಪರಮಾತ್ಮನೇ ದೇವತೆ. ಇದು ಕುಂಡಲಿನಿ ಶಕ್ತಿಯೊಂದಿಗೆ ಹೇಗೆ ಸಂಬಂಧ ಹೊಂದಿದೆ? ನಮ್ಮ ಮೂಲದಲ್ಲಿ ಸಾಧಕನು ಹಂಸ ಮತ್ತು ಪರಮಹಂಸ ಆಗುವ ಬಗ್ಗೆ ಉಲ್ಲೇಖ ಇದೆ. ಇದೊಂದು ಮಹತ್ವದ ಅಂಶ. ಯೋಗಶಾಸ್ತ್ರದ ಪ್ರಕಾರ ಸಾಧಕನು ತನ್ನ ಉಸಿರಿನ ಮೇಲೆ ಹಿಡಿತ ಸಾಧಿಸಿ ಪ್ರಾಣಶಕ್ತಿಯನ್ನು ಮೇಲಕ್ಕೆ ಏರಿಸಿದಾಗ ಆ ಕುಂಡಲಿನಿ ಶಕ್ತಿಯು ಷಟ್ಚಕ್ರಗಳನ್ನು ದಾಟಿ ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರವನ್ನು ತಲುಪುತ್ತೆ. ಆಜ್ಞಾಚಕ್ರ. ಆಗ ಅವನು ಹಂಸ ಸ್ಥಿತಿಯನ್ನು ತಲುಪುತ್ತಾನೆ. ಅಂದ್ರೆ ಜೀವಬ್ರಹ್ಮ ಐಕ್ಯದ ಅರಿವಿನ ಮೊದಲ ಹಂತ. ಅದೇ ಕುಂಡಲಿನಿ ಶಕ್ತಿಯು ಶಿರಸ್ಸಿನ ತುತ್ತ ತುದಿಯಲ್ಲಿರುವ ಸಹಸ್ರಾರ ಚಕ್ರವನ್ನು ತಲುಪಿ ಪರಮಾತ್ಮನಲ್ಲಿ ಲೀನವಾದಾಗ ಅವನು ಪರಮಹಂಸನಾಗುತ್ತಾನೆ.
ಇದು ಪರಿಪೂರ್ಣ ಜ್ಞಾನೋದಯದ ಸ್ಥಿತಿ. ಅಂದ್ರೆ ನೀವು ಹೇಳ್ತಿರೋದು ನಾವು ಮೋಕ್ಷ ಅಥವಾ ಜ್ಞಾನಕ್ಕಾಗಿ ಎಲ್ಲೋ ಹೊರಗೆ ಹುಡುಕೋ ಬದಲು ನಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ರೆ ಸಾಕು, ಉತ್ತರ ನಮ್ಮಲ್ಲೇ ಇದೆ ಅಂತ. ನಿಖರವಾಗಿ ಹಂಸ ತತ್ವವನ್ನು ಅಂದರೆ ಸೋಹಂ ತತ್ವವನ್ನು ಯಾರು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾರೋ ಅವರು ದುಃಖ, ಭಯ ಮತ್ತು ಮೃತ್ಯುವನ್ನು ಜಯಿಸಲು ಸಮರ್ಥರಾಗುತ್ತಾರೆ. ಯಾಕಂದ್ರೆ ನಾನು ಈ ದೇಹವಲ್ಲ, ನಾನು ಆ ಪರಮಾತ್ಮನೇ ಅನ್ನೋ ಅರಿವು ಬಂದಾಗ ಲೌಕಿಕವಾದ ಈ ಎಲ್ಲಾ ಬಂಧನಗಳಿಂದ ಮುಕ್ತಿ ಸಿಗುತ್ತೆ. ಅಂತಿಮವಾಗಿ ಮನಃಶಾಂತಿ ಪ್ರಾಪ್ತಿಯಾಗುತ್ತೆ. ನಾವು ಬಾಹ್ಯ ದೇವತೆಗಳ ಸಂಯೋಜನೆಯಿಂದ ಅಂದ್ರೆ ಶತಾಕ್ಷರಿಯಿಂದ ಶುರುಮಾಡಿ ನಮ್ಮೊಳಗಿನ ಅತ್ಯಂತ ಸಹಜವಾದ ಉಸಿರಿನ ಜಪದವರೆಗೆ ಅಂದ್ರೆ ಹಂಸ ಗಾಯತ್ರಿವರೆಗೆ ಬಂದಿದ್ದೇವೆ. ಹೌದು. ಈಗ ಈ ಆಂತರಿಕ ಶಕ್ತಿಯನ್ನು ಪ್ರಾಯೋಗಿಕವಾಗಿ ಬಳಸಿ ನಮ್ಮನ್ನು ನಾವು ಇನ್ನಷ್ಟು ಶಕ್ತಿಶಾಲಿ ಮಾಡಿಕೊಳ್ಳೋದು ಹೇಗೆ? ಇದು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಅಂದ್ರೆ ಪ್ರಾಣಾಯಾಮ ಗಾಯತ್ರಿಗೆ ನಮ್ಮನ್ನ ಕರೆತರುತ್ತೆ. ಪ್ರಾಣಾಯಾಮ ಗಾಯತ್ರಿ ಹೆಸರೇ ಹೇಳೋ ಹಾಗೆ ಇದನ್ನ ಪ್ರಾಣಾಯಾಮದ ಸಮಯದಲ್ಲಿ ಮಾತ್ರ ಜಪಿಸಲಾಗುತ್ತೆ. ಇದರ ರಚನೆ ಹೇಗೆ ಭಿನ್ನವಾಗಿದೆ? ಇದರ ರಚನೆ ತುಂಬಾನೇ ವ್ಯವಸ್ಥಿತವಾಗಿದೆ. ಇದರಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ. ಮೊದಲನೆಯದು ಓಂಕಾರದ ಜೊತೆಗೆ ಸಪ್ತವ್ಯಾಹೃತಿಗಳು, ಅಂದ್ರೆ ಓಂ ಭೂಃ ನಿಂದ ಓಂ ಸತ್ಯಂವರೆಗೆ. ಓಕೆ. ಎರಡನೆಯದು ಓಂಕಾರದ ಜೊತೆಗೆ ನಮ್ಮ ಮೂಲ ಗಾಯತ್ರಿ ಮಂತ್ರ. ಮೂರನೆಯದು ಓಂಕಾರ ಸಹಿತ ಗಾಯತ್ರಿ ಶಿರಸ್ಮಂತ್ರ. ಮತ್ತು ಕೊನೆಗೆ ಎಲ್ಲವನ್ನು ಮುಕ್ತಾಯಗೊಳಿಸಲು ಮತ್ತೊಮ್ಮೆ ಓಂಕಾರ. ಇಲ್ಲಿ ಬರುವ ಸಪ್ತವ್ಯಾಹೃತಿಗಳು ಮತ್ತು ಗಾಯತ್ರಿ ಶಿರಸ್ಮಂತ್ರದ ಮಹತ್ವವೇನು? ಸಪ್ತವ್ಯಾಹೃತಿಗಳು ಅಂದ್ರೆ 7 ಲೋಕಗಳು ಅಂತ ಕೇಳಿದ್ದೇವೆ. ಅದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಸಪ್ತವ್ಯಾಹೃತಿಗಳನ್ನು ನಾವು ಪ್ರಜ್ಞೆಯ 7 ಮೆಟ್ಟಿಲುಗಳು ಅಂತನೂ ಹೇಳ್ಬೋದು. ಓ, ಪ್ರಜ್ಞೆಯ ಮೆಟ್ಟಿಲುಗಳಾ? ಹೌದು. ನಾವು ಭೂಃ ಅಂದ್ರೆ ನಮ್ಮ ದೈಹಿಕ ಪ್ರಪಂಚದಿಂದ ಶುರುಮಾಡಿ ಭುವಃ ಅಂದ್ರೆ ಪ್ರಾಣಶಕ್ತಿಯ ಪ್ರಪಂಚ, ಸುವಃ ಅಂದ್ರೆ ಮನಸ್ಸಿನ ಪ್ರಪಂಚ, ಹೀಗೆ ಒಂದೊಂದೇ ಮೆಟ್ಟಿಲು ಹತ್ತಿ ಸತ್ಯಂ ಅಂದ್ರೆ ಪರಮಸತ್ಯದ ಹಂತವನ್ನು ತಲುಪುವ ಒಂದು ಆಧ್ಯಾತ್ಮಿಕ ಪಯಣವಿದು. ಹಾಗಾದ್ರೆ ಗಾಯತ್ರಿ ಶಿರಸ್ಮಂತ್ರದ ಬಗ್ಗೆ ಏನ್ ಹೇಳ್ಬೋದು? ಗಾಯತ್ರಿ ಶಿರಸ್ಮಂತ್ರ ಓಂ ಆಪೋ ಜ್ಯೋತಿ ರಸೋ ಮರುತಂ ಬ್ರಹ್ಮ ಭೂರ್ಭುವ ಸುವರೋಂ. ಇದು ಪರಬ್ರಹ್ಮನ ಸ್ವರೂಪವನ್ನು ವರ್ಣಿಸುತ್ತೆ. ಆಪಃ ಅಂದ್ರೆ ಎಲ್ಲೆಡೆ ಇರುವ ರಕ್ಷಿಸುವ ಶಕ್ತಿ. ಜ್ಯೋತಿಃ ಅಂದ್ರೆ ಜ್ಞಾನದ ಬೆಳಕು. ರಸಃ ಅಂದ್ರೆ ಸೃಷ್ಟಿಯ ಸಾರ. ಅಮರತಂ ಅಂದ್ರೆ ಅಮರತ್ವ ಅಥವಾ ಮೋಕ್ಷ. ಈ ಮಂತ್ರವನ್ನು ಹೇಳೋ ಮೂಲಕ ನಾವು ಆ ಪರಬ್ರಹ್ಮನ ಗುಣಗಳನ್ನು ನಮ್ಮ ಪ್ರಾಣಶಕ್ತಿಯಲ್ಲಿ ತುಂಬಿಕೊಳ್ಳುತ್ತಿದ್ದೇವೆ. ಪ್ರಾಚೀನ ಮಹರ್ಷಿಗಳು ಗಾಯತ್ರಿಯನ್ನು ಪ್ರಾಣವಿದ್ಯಾ ಅಂತ ಕರೆದಿದ್ರು ಅಂತ ನಮ್ಮ ಮೂಲದಲ್ಲಿ ಉಲ್ಲೇಖವಿದೆ. ಈ ಪ್ರಾಣಾಯಾಮ ಗಾಯತ್ರಿ ಅದಕ್ಕೆ ನೇರವಾದ ಉದಾಹರಣೆಯಂತೆ ಕಾಣ್ತಿದೆ. ಹೌದು, ಇದೇ ಅದರ ಮುಖ್ಯ ಉದ್ದೇಶ. ಪ್ರಾಣಾಯಾಮ ಗಾಯತ್ರಿ ಮಂತ್ರದ ಗುರಿಯೇ ನಮ್ಮ ದೇಹದಲ್ಲಿರುವ 10 ಪ್ರಾಣಗಳನ್ನು ಅಂದ್ರೆ 5 ಮುಖ್ಯ ಪ್ರಾಣಗಳು ಮತ್ತು 5 ಉಪಪ್ರಾಣಗಳನ್ನು ನಿಯಂತ್ರಿಸೋದು. ಓಕೆ, ಪ್ರಾಣ ನಿಯಂತ್ರಣ. ಹೌದು, ಪ್ರಾಣವೇ ಜೀವದ ಮೂಲ. ಪ್ರಾಣವನ್ನು ಹಿಡಿತಕ್ಕೆ ತಗೊಂಡ್ರೆ ಮನಸ್ಸನ್ನು ಹಿಡಿತಕ್ಕೆ ತಗೋಬೋದು. ಇದೇ ಕಾರಣಕ್ಕೆ ಪ್ರಾಚೀನ ಋಷಿಗಳು ಗಾಯತ್ರಿಯನ್ನ ಕೇವಲ ಮಂತ್ರವಿದ್ಯೆಯಾಗಿ ನೋಡದೆ ಅದೊಂದು ಪ್ರಾಣವಿದ್ಯೆ ಅಂತ ಪರಿಗಣಿಸಿದ್ರು. ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಲು ಸುಷುಮ್ನ ನಾಡಿಯಲ್ಲಿ ಪ್ರಾಣವು ಸಂಚರಿಸಬೇಕು. ಪ್ರಾಣಾಯಾಮದ ಅಭ್ಯಾಸವಿಲ್ಲದೆ ಇದು ಅಸಾಧ್ಯ. ಹಾಗಾದ್ರೆ ಈ ಪ್ರಾಣಾಯಾಮ ಗಾಯತ್ರಿಯನ್ನು ಅಭ್ಯಾಸ ಮಾಡೋದರಿಂದ ಆಗೋ ನಿರ್ದಿಷ್ಟ ಪ್ರಯೋಜನಗಳೇನು? ಇದರ ಪ್ರಯೋಜನಗಳು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಹೀಗೆ 3 ಹಂತದಲ್ಲೂ ಇವೆ. ಮೊದಲನೆಯದಾಗಿ ಇದು ಸಾಧಕನಲ್ಲಿ ಬ್ರಹ್ಮತೇಜಸ್ಸನ್ನು ಹೆಚ್ಚಿಸುತ್ತೆ. ಬ್ರಹ್ಮತೇಜಸ್ಸು? ಹೌದು, ಇದು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತೆ. ಎರಡನೆಯದಾಗಿ ಪ್ರಾಣಶಕ್ತಿಯು ದೇಹದಲ್ಲಿ ಸಂಗ್ರಹವಾಗುವುದರಿಂದ ಸಾಧಕರು ಓಜಸ್ವಿಗಳಾಗುತ್ತಾರೆ. ಅಂದ್ರೆ ಅವರಲ್ಲಿ ಒಂದು ರೀತಿಯ ದೈವಿಕ ಕಾಂತಿ ಮತ್ತು ಶಕ್ತಿ ತುಂಬಿಕೊಳ್ಳುತ್ತೆ. ಮತ್ತು ಮೂರನೆಯದಾಗಿ ಪ್ರಾಣಶಕ್ತಿಯನ್ನು ನಿಯಂತ್ರಿಸುವುದರಿಂದ ಆಯುಸ್ಸು ದೀರ್ಘವಾಗುತ್ತೆ ಮತ್ತು ಸಾಧಕರು ವೈಶ್ವಿಕ ಶಕ್ತಿಗಳನ್ನು ಸಂಪಾದಿಸುವ ಸಾಮರ್ಥ್ಯವನ್ನು ಪಡೆಯಬಹುದು ಅಂತ ಗಾಯತ್ರಿ ಚೈತನ್ಯದಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನು ಒಮ್ಮೆ ಒಟ್ಟುಗೂಡಿಸೋದಾದ್ರೆ ಗಾಯತ್ರಿ ಮಂತ್ರ ಅನ್ನೋದು ಕೇವಲ 24 ಅಕ್ಷರಗಳ ಪಠಣವಲ್ಲ. ಖಂಡಿತ ಅಲ್ಲ. ಅದು 3 ದೇವತೆಗಳ ಶಕ್ತಿಯನ್ನು ಒಟ್ಟುಗೂಡಿಸುವ ಶತಾಕ್ಷರಿ ಗಾಯತ್ರಿಯಾಗಿರಬಹುದು, ನಮ್ಮ ಪ್ರತಿ ಉಸಿರಿನಲ್ಲೂ ಅರಿವನ್ನು ತರುವ ಹಂಸ ಗಾಯತ್ರಿಯಾಗಿರಬಹುದು, ಅಥವಾ ನಮ್ಮ ಪ್ರಾಣಶಕ್ತಿಯನ್ನು ನಿಯಂತ್ರಿಸಿ
ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಪ್ರಗತಿ ನೀಡುವ ಪ್ರಾಣಾಯಾಮ ಗಾಯತ್ರಿಯಂತಹ ಆಳವಾದ ರೂಪಗಳನ್ನು ಹೊಂದಿದೆ. ಇದು ನಿಜಕ್ಕೂ ಗಾಯತ್ರಿಯ ವಿಶಾಲವಾದ ಆಯಾಮವನ್ನು ನಮ್ಮ ಮುಂದೆ ತೆರೆದಿಡುತ್ತೆ. ಹೌದು. ಮತ್ತು ಇಲ್ಲಿ ಒಂದು ಅಂತಿಮ ಚಿಂತನೆಯನ್ನು ನಾವು ಗಮನಿಸಬಹುದು. ಈ ಎಲ್ಲಾ ಮಂತ್ರಗಳ ಮೂಲ ಉದ್ದೇಶ ಮನಸ್ಸನ್ನು ಮತ್ತು ಪ್ರಾಣವನ್ನು ಒಂದೆಡೆ ಕೇಂದ್ರೀಕರಿಸುವುದಾಗಿದೆ. ಅದರಲ್ಲೂ ವಿಶೇಷವಾಗಿ ಅಜಪ ಗಾಯತ್ರಿಯ ತತ್ವ ಇದೆಯಲ್ಲ, ಅದು ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತೆ. ಯಾವುದೇ ವಿಶೇಷ ಶ್ರಮವಿಲ್ಲದೆ ನಮ್ಮ ದೇಹದಲ್ಲಿ ಸಹಜವಾಗಿ ನಡೆಯುತ್ತಿರುವ ಅತ್ಯಂತ ಸರಳ ಕ್ರಿಯೆಯಾದ ಉಸಿರಾಟದ ಮೇಲೆ ಗಮನವಿಡುವುದರ ಮೂಲಕವೇ ಆಳವಾದ ಅರಿವನ್ನು ಪಡೆಯಬಹುದು ಅಂತ ಅದು ಸೂಚಿಸುತ್ತೆ. ಹೌದು. ಈಗಿನ ಆಧುನಿಕ ಜೀವನದ ಜಂಜಾಟದಲ್ಲಿ ನಮ್ಮ ಗಮನವನ್ನು ಒಳಗೆ ಸೆಳೆಯುವ ಸಾವಿರಾರು ವಿಷಯಗಳ ನಡುವೆ ನಮ್ಮದೇ ಉಸಿರಾಟದಂತಹ ಸಹಜ ಕ್ರಿಯೆಯ ಮೇಲೆ ಗಮನ ಹರಿಸುವ ಈ ಪ್ರಾಚೀನ ಪದ್ಧತಿಯು ಇಂದಿನ ಕಾಲಕ್ಕೆ ಎಷ್ಟು ಪ್ರಸ್ತುತವಾಗಬಹುದು, ಇದರ ಬಗ್ಗೆ ಖಂಡಿತ ಆಲೋಚಿಸಬಹುದು.